ಹೇ ಗಾಯ್ಸ್, ಇವತ್ತು ಷಷ್ಠಿ ಇರೋ ಕಾರಣ ನಮ್ಮ ಪಾಪುಗೆ ತಲೆಯಲ್ಲಿ ಮುಡಿ ತೆಗೆದು ಕಿವಿ ಚುಚ್ಚೋ ಕಾರ್ಯಕ್ರಮ ಇತ್ತು. ಸೊ ಅದಕ್ಕೆ ನಾವು ಅರ್ಲಿ ಮಾರ್ನಿಂಗ್ 6 o'clock ಎಲ್ಲ ರೆಡಿಯಾಗಿ ಟೆಂಪಲ್ ಹತ್ರ ಹೋಗಿ ನಿಂತಿದ್ವಿ. ವಿಡಿಯೋಗೆ ಪೋಸ್ ಕೊಡಿ ಅಂದರೆ ಹೇಗೆ ನಿಲ್ತಿದ್ದಾರೆ ನೋಡಿ ಗೈಸ್. ಮಾವನ್ ಮಡಿ ಮೇಲೆ ಕೂತ್ಕೊಂಡು ಮುಡಿ ತೆಗಿಬೇಕು ಅಂತ ಹೇಳಿದ್ರು ಗೈಸ್. ಇನ್ನು ನಿಂತ್ಕೊಂಡೇ ಇದ್ದಾನೆ. ಅದಾಗಿ ನಮ್ಮ ಪಾಪುದು ಅಲುವ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಎಲ್ಲರೂ ಚಪ್ಪಾಳೆ ತಟ್ತಾಯಿದ್ರು. ನಮ್ಮ ಪಾಪುಗೆ ಗೊತ್ತಿಲ್ಲ ಇವಾಗ ಅವನಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಅಂತ. ಓ ಎಸ್, ಅಷ್ಟದಿದ್ದು ಸಕ್ಸಸ್ ಆಗಿಲ್ಲ, ಅಳ್ತಾ ಇದ್ದಾನೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅದಾಗಿದ್ಮೇಲೆ ನಮ್ಮಮ್ಮ ಕೊಡು ನಂದೊಂದು ಫೋಟೋ ತಕ್ಕೊಡಿ ಅವನ ಜೊತೆ ಅಂತ ಅಂದರು. ನಮ್ಮಮ್ಮನಿಗೆ ಅದೇನು ಫೋಟೋ ಹುಚ್ಚಿಡ್ದಿದೆ ಗೊತ್ತಿಲ್ಲ ಗೈಸ್. ನನಗಿಂತ ನಮ್ಮಮ್ಮಂದೇ ಹೈಯೆಸ್ಟ್ ಫೋಟೋ ನನ್ನ ಗ್ಯಾಲ್ರಿಲಿದೆ. ಸರಿ ಆಯಿತು ಅಂತ ಪೋಸ್ ಕೊಟ್ಟರು. ಒಂದು ಫೋಟೋ ತೆಗೆದಾದ್ಮೇಲೆ ನೆಕ್ಸ್ಟ್ ಕಿವಿ ಚುಚ್ಚೋ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ಗೈಸ್. ತಮ್ಮ ಕಾರ್ಯಕ್ರಮದ ಅಧ್ಯಕ್ಷ ಆಗಿರೋದ್ರಿಂದ ದೀಪನ ಯಶಸ್ವಿಯಾಗಿ ಬೆಳಗ್ದ. ಆದ್ರೂ ಒಂದು ಸೈಡ್ ಕಷ್ಟಪಡ್ತಾ ಇದ್ದ ಅವನು. ಅಕ್ಕ ಹೋಗಿ ಹೆಲ್ಪ್ ಮಾಡಿದ್ರು. ಅದಾಗಿ ಸರಿ ಕಿವಿ ಚುಚ್ಚೋಣ ಅಂತೇಳಿ ವಾಲೆನೆಲ್ಲ ರೆಡಿ ಮಾಡ್ತಾಯಿದ್ರು ಗೈಸ್. ಸ್ಟಾರ್ಟೇ ಆಗಿಲ್ಲ. ಈ ಯುದ್ಧದಲ್ಲಿ 4-5 ಜನ ಅವನ್ನ ಹಿಡಿದು ಫೈನಲಿ ಕಿವಿ ಚುಚ್ಚಿದ್ರು. ಅಳ್ತಾನೇ ಇದ್ದ ಪಾಪು. ಹಾಗೂ ಹೀಗೂ ನಾವೇ ಗೆದ್ವಿ ಗೈಸ್. ಅವನಲ್ಲೂ ನೋಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಏನು ಮಾಡೋದು, ನಾನೇ ಅಲ್ಲ ವಿಡಿಯೋಗ್ರಾಫರ್. ಸೊ ಫಸ್ಟೇ ಹೇಳಿದರು ಕ್ಲಿಯರಾಗಿ ವೀಡಿಯೋಸ್ ಎಲ್ಲ ತೊಗೊಂಬಿಡ್ಬೇಕು ನೀನು ಅಂತೇಳಿ. ಅದಕ್ಕೋಸ್ಕರ ವೀಡಿಯೋ ಎಲ್ಲ ತೆಗೆದ್ವಿ. ಆಮೇಲೆ ಫಂಕ್ಷನಿಗೆ ಎಲ್ಲ ಬಂದಿದ್ದರು. ಎಲ್ಲ ಸೇರಿ ಊಟ ಎಲ್ಲ ಮಾಡಿದ್ವಿ. ಯಶಸ್ವಿಯಾಗಿ ಊಟ ಆದ ನಂತರ ನಾವೇನು ಮಾಡಿದ್ವಿ ಅಂದರೆ, ನನಗೆ ಡೈಜೆಸ್ಟೇ ಆಗಿಲ್ಲ ಗೈಸ್. ಫುಲ್ಲು ಸರಿಯಾಗಿ ತಿಂದ್ಬಿಟ್ಟೆ ನಾನು. ತಿಂದು ಈ ಥರ ಪ್ರೋಗ್ರಾಮ್ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಲೈಕ್ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಗೈಸ್. ನೋಡಿ ಕ್ಯೂಟ್ ಮೊಟ್ಟೆ ಆಗ್ಬಿಡ್ತೀವಿ. ಅದಾಗಿ ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತೇಳಿ ಎಲೆ ಅಡಿಕೆ ಇತ್ತು. ಎಲೆ ಅಡಿಕೆ ತಿಂದು ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ.